ನಮಸ್ಕಾರ ವೀಕ್ಷಕರೇ, ವಿಶ್ವದರ್ಶನ ಡಿಜಿಟಲ್ ಕಂಟೆಂಟ್ಗೆ ತಮಗೆಲ್ಲ ಸ್ವಾಗತ. ನಾನು ನಾಗವೇಣಿ. ಹುಬ್ಬಳ್ಳಿಯ ದಿವ್ಯ ಧ್ಯಾನ ಗುರುಕುಲದಲ್ಲಿ ಜರುಗಿದ ವೇದ ಸಂಸ್ಕಾರ ಶಿಬಿರ ಹಾಗೂ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ. ಹುಬ್ಬಳ್ಳಿಯಲ್ಲಿ ವೇದ ಸಂಸ್ಕಾರ ಶಿಬಿರ ಹಾಗೂ ಪುಸ್ತಕ ಬಿಡುಗಡೆ ಸಮಾರಂಭ. ದಿವ್ಯ ಜ್ಞಾನ ಗುರುಕುಲ ಹುಬ್ಬಳ್ಳಿ ಇವರ ವತಿಯಿಂದ ವೇದ ಸಂಸ್ಕಾರ ತರಬೇತಿ ಶಿಬಿರ ಹಾಗೂ ವೇದ ಸಂಸ್ಕಾರ ಕೈಪಿಡಿ ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಏಪ್ರಿಲ್ ದಿನಾಂಕ 5, 2026 ರವಿವಾರ ಮುಂಜಾನೆ 11:30 ಗಂಟೆಗೆ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವು ಹುಬ್ಬಳ್ಳಿಯ RM ಲೋಹಿಯಾ ನಗರ ಗೋಕುಲ ರಸ್ತೆ ಪ್ರದೇಶದ 1508ನೇ ಸ್ಥಳದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಕಲ್ಯಾಣಪುರ ಮಠ ಕುಂದಗೋಳದ ಪೂಜ್ಯ ಶ್ರೀ ಬಸವಣ್ಣ ಅಜ್ಜನವರು ಸಾನ್ನಿಧ್ಯ ವಹಿಸಿದ್ದರು. ಕಾರ್ಯಕ್ರಮವನ್ನು ಡಾಕ್ಟರ್ SS ಪಾಟೀಲ ಸಂಪಾದಕರು, ವಿಶ್ವದರ್ಶನ ಕನ್ನಡ ದಿನಪತ್ರಿಕೆ ಅವರು ಉದ್ಘಾಟಿಸಿದ್ದು, ಶ್ರೀ ಪ್ರಶಾಂತ ಹಿರೇಮಠ ಅವರು ವೇದ ಸಂಸ್ಕಾರ ಕೈಪಿಡಿ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಅಧ್ಯಕ್ಷತೆಯನ್ನ ಆಗಮ ಪ್ರವೀಣರು, ಜ್ಯೋತಿಷ್ಯರು, ಪುರೋಹಿತರು ಹಾಗೂ ವಾಸ್ತು ಸಲಹೆಗಾರರಾದ ಶ್ರೀ ವೇದಮೂರ್ತಿ ಬಸಲಿಂಗಯ್ಯ ಶಾಸ್ತ್ರಿಗಳು ವಹಿಸಿದ್ದರು. ಗುರುಕುಲವನ್ನ ಸುಮಾರು 5 ವರ್ಷಗಳನ್ನ ಪೂರೈಸಿ 6ನೇ ವರ್ಷಕ್ಕೆ ಕಾಲಿಟ್ಟಿದೆ. ಗುರುಕುಲದಲ್ಲಿ ವಿದ್ಯೆ ಕಲಿಯುವ ಮಕ್ಕಳ ಸಂಖ್ಯೆ ಹೆಚ್ಚುತ್ತಿದೆ. ವೇಗವಾಗಿ ಗುರುಕುಲ ಕೇಂದ್ರ ಬೆಳೆಯುತ್ತಿರುವುದು ಅತ್ಯಂತ ಸಂತಸದ ಸಂಗತಿ. ಗುರುಕುಲಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದರೆ ಜಾಗದ ಕೊರತೆ ಕಾಣುತ್ತಿದೆ. ಹೀಗಾಗಿ ಸ್ಥಳೀಯ ಶಾಸಕರು, ಸಂಸದರು ಈ ಕೂಡಲೇ ಗುರುಕುಲಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ 2 ಎಕರೆ ಜಮೀನು ಮಂಜೂರು ಮಾಡಿದರೆ ಗುರುಕುಲಕ್ಕೆ ಹೆಚ್ಚಿನ ಅನುಕೂಲ ಆಗಲಿದೆ ಎಂದು ಗುರುಕುಲದ ಶ್ರೀ ವೇದಮೂರ್ತಿ ಬಸಲಿಂಗಯ್ಯ ಸೂರನಗಿ ಮಠ ತಮ್ಮ ನೋವನ್ನ ಹೇಳಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಗುರುಕುಲದ ಗೌರವ ಅಧ್ಯಕ್ಷರು ಶ್ರೀ ಚಂದ್ರಶೇಖರಯ್ಯ ಸೂರನಗಿ ಮಠ ಅವರು ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಬಸವರಾಜ್ ವಿಜಾಪುರ, ಪರಶುರಾಮ್ ದಿವಾನದ ಮಾಜಿ ಸೈನಿಕರು, ಸಂಗನಗೌಡ ಹೂವಣ್ಣವರ್, ಕಾಣಿಪ ಧ್ವನಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಶಿವಕುಮಾರ SS ಪಾಟೀಲ್, ಉಪ ಸಂಪಾದಕರು ವಿಶ್ವದರ್ಶನ ಕನ್ನಡ ದಿನಪತ್ರಿಕೆ ಹುಬ್ಬಳ್ಳಿ, ಮನೋಜ್ ಕುಮಾರ್ ತೋಟಿಗೇರ್, ಯುವ ಮುಖಂಡ ಹಾಗೂ ಪತ್ರಕರ್ತರು ಅಶೋಕ್ ಕುಮಾರ್ ಬೆಸ್ತ್, ಸುಭಾಷ್ ಕಾಟ್ಕರ್, ಈರಣ್ಣ ಹುಣಗುಂದಿ, ಭೀಮಪ್ಪ ಗಾಳಪ್ಪನವರ್, ಹಿರಿಯ ಸಮಾಜ ಸೇವಕರು ಅತಿಶಯ ಕುಮಾರ್ ಕಣಜಿ ಹಾಗೂ ಪ್ರಕಾಶ್ ಹೊಸಮನಿಯವರು ಭಾಗವಹಿಸಿದ್ದರು. ಉತ್ತಮವಾಗಿ ಮಾತಾಡುವ ಮುಂದ ನಮ್ಮ ನಿರೂಪಣೆ ಮಾಡಿರ್ತಕ್ಕಂಥ ಗುರುಗಳು ಬಹಳ ಅದ್ಭುತವಾಗಿ ಮಕ್ಕಳಿಗಲ್ಲದೆ ನಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಸಂದೇಶ. ಬಹುಶಃ ಎಲ್ಲ ಮಕ್ಕಳು ಅದನ್ನು ತಿಳ್ಕೊಂಡಿರ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅವರು ಹೇಳದಂತೆ ನೀವು ತಿಳ್ಕೊಂಡ್ಬಿಟ್ರೆ ನಿಮ್ಮ ಜೀವನನೇ ಸಾರ್ಥಕ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಾನು ಹೇಳ್ತೀನಿ. ಜೀವನನೇ ಸಾರ್ಥಕ, ಮತ್ತೇನು ಥರ ಹೆಚ್ಚು ಅವಶ್ಯಕತೆ ಇಲ್ಲ. ಅದೇ ರೀತಿ ದೇಶ ಸೇವೆಯನ್ನು ಮಾಡಿ ಈಶ ಸೇವೆಯನ್ನು ಮಾಡ್ತಕ್ಕಂಥ ನಮ್ಮ ಪರಶುರಾಮ್ ಸರ್ ಅವರು ಕೂಡ ಬಹಳ ಅಚ್ಚುಕಟ್ಟವಾಗಿ ಮಾರ್ಮಿಕ ನುಡಿಗಳಲ್ಲಿ ಸಂಸ್ಕಾರ ಜೀವನದಾಗ ಎಷ್ಟು ಮುಖ್ಯ ಅಂತ, ಮಕ್ಕಳ ಜವಾಬ್ದಾರಿ ಏನು, ಮಕ್ಕಳಿಗೆ ಕೊಡ್ತಕ್ಕಂಥ ತಾಯಿ ತಂದೆಯ ಜವಾಬ್ದಾರಿ ಏನು, ನಮ್ಮ ಮನೆಯ ಸಂಸ್ಕಾರ ಹೇಗಿರಬೇಕು ಅಂತಕ್ಕಂಥ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಪರಶುರಾಮ್. ಬಹುಶಃ ಎಲ್ಲರೂ ಹೇಳುವಂತದೇ ಕೇಳುವಂತರ ಸಂಖ್ಯೆ ಹೆಚ್ಚಾಗಬಾರ್ದು. ಎಲ್ಲರೂ ಹೇಳುವಂತ ಸಂಖ್ಯೆ ಹೆಚ್ಚಾಗಬೇಕು ಅಂತ ತಿಳಿದ್ರು. ಬರೀ ಕೇಳೋದು ಈ ಕಿವಿಲೆ ಬಿಟ್ಟು ಹೋಗುದಲ್ಲ, ಅದನ್ನೇ ನೀವು ತೆರೆ ಇಟ್ಕೊಂಡ್ಬಿಟ್ರೆ ಜೀವನ ಸಾರ್ಥಕ. ನಾಡಿನ ಸಂತರು, ಶರಣರು, ಸೂಫಿಗಳು, ನಮಗೆ ಅನೇಕ ಗಣ್ಯ ವ್ಯಕ್ತಿಗಳು, ಜ್ಞಾನಾರ್ಜನೆ ಮಾಡ್ತಕ್ಕಂಥ ವ್ಯಕ್ತಿಗಳು, ಸಾಹಿತಿಗಳಿರ್ಬೋದು, ಎಲ್ಲರೂ ಕೂಡ ನಮಗೆ ಮನುಷ್ಯನ ಬದುಕಿಗೆ ಎಷ್ಟು ಅವಶ್ಯಕತೆ ಅದ ಅದಕ್ಕಿಂತ ಹೆಚ್ಚು ನಮಗೆ ತಿಳಿಸಿ ಹೇಳ್ತಾರೆ. ಆದರೂ ಕೂಡ ನಾವು ತಿಳ್ಕೊಳ್ಳಾದಂಥ ಸ್ಥಿತಿಗಳನ್ನು ನಾವು ಬರ್ತಾ ಇದ್ದೀವಿ. ಅನೇಕ ಪುಸ್ತಕಗಳ ಮುಖಾಂತರ ಜ್ಞಾನವನ್ನು ಉಣಬಡಿಸಿದ್ದಾರೆ ಮಹಾತ್ಮರು ಕೂಡ ಸಾಕಷ್ಟು. ಎಲ್ಲವನ್ನು ಓದುವಂತ ವಿಚಾರದಲ್ಲಿ, ತಿಳ್ಕೊಳ್ಳುವಂತ ವಿಚಾರದಲ್ಲಿ ಕೂಡ ನಾವು ಹಿಂದೆಚ್ಚನ ಹಾಕ್ತಾ ಇದ್ದೀವಿ. ಸಂಸ್ಕಾರ ಅಂತಕ್ಕಂಥದ್ದು ಎಷ್ಟು ಮುಖ್ಯ ಅದ ಮನುಷ್ಯನಿಗೆ. ಈ ಜೀವನದಲ್ಲಿ ನಾವು ಸಂಸ್ಕಾರ ಕಲ್ತಾಗ ಮಾತ್ರ ಉತ್ತಮ ಹೆಜ್ಜೆಗಳು ಇಡ್ಲಿಕ್ಕೆ ಸಾಧ್ಯ ಅಲ್ಲ. ಸಂಸ್ಕಾರ ಇಲ್ಲದ್ರೆ ಉತ್ತಮ ಹೆಜ್ಜೆಗಳು ಇಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀವೆಲ್ಲಿ ಉತ್ತಮ ಹೆಜ್ಜೆಗಳಿಗೆ ಅಲ್ಲಿ ಅಡೆತಡೆ ಬರ್ತದ, ಅಲ್ಲಿ ಕಷ್ಟಗಳೇ ಜಾಸ್ತಿ ಆಗ. ಕಷ್ಟಗಳಂತಕ್ಕಂಥದ್ದು ಯಾವಾಗ ಬರ್ತದ? ಮನುಷ್ಯನ ನಡೆ, ನುಡಿ, ಆಚಾರ, ವಿಚಾರಗಳು ತಪ್ಪಿದ ಅವೆಲ್ಲ ಸುತ್ತಿದ್ದಾಗ ನಿಮ್ಮ ಜೀವನ ಸಾರ್ಥಕ, ನಡೆ ನುಡಿಗಳ ಸಾರ್ಥಕ, ಮನೆಗೆ ಉತ್ತಮ ವ್ಯಕ್ತಿಗಳಾಗ್ತೀರಿ, ಕೀರ್ತಿವಂತರಾಗ್ತೀರಿ, ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗ್ತೀರಿ. ಈ ಬಹುಶಃ ವಾಟ್ಸಪ್, ಫೇಸ್ಬುಕ್ ಬಗ್ಗೆ ಗುರುಗಳು ಹೇಳಿದ್ರು, ನಮ್ಮ ಸರ್ನು ಹೇಳಿದ್ರು. ಇಬ್ಬರ ವ್ಯಕ್ತಿಗಳ ಬಾಯಲ್ಲಿ ವಾಟ್ಸಪ್, ಫೇಸ್ಬುಕ್ ಬಗ್ಗೆ ಯಾಕೆ ಒತ್ತು ಕೊಟ್ಟು ಹೇಳಿದ್ರು ಅಂದ್ರೆ, ಇವತ್ತಿನ ಕಾಲದೊಳಗ ಆ ವಾಟ್ಸಪ್ ಅಂತಕ್ಕಂಥದ್ದು ಎಷ್ಟು ದಾರಿ ತಪ್ಪಿಸಿದ ಮಕ್ಕಳು ಅಂತಂದ್ರೆ, ತಾಯಿ ತಂದೆಗಳಿಗೆ ಕಂಟ್ರೋಲ್ ಮಾಡುವಂತ ಸ್ಥಿತಿ ಒಳಗೆ ತಂದಿಟ್ಟಿದೆ ಆ ಮೊಬೈಲ್. ತಾಯಿ ತಂದೆಗಳಿಗೆ ಕಂಟ್ರೋಲ್ ಮಾಡುವಂತ ಸ್ಥಿತಿ ಒಳಗೆ ತಂದಿಟ್ಟಿದೆ ಆ ಮೊಬೈಲ್.
ಇವತ್ತು ಮಕ್ಕಳ ಸ್ಥಿತಿ ಚಿಂತಾಜನಕ ಕಷ್ಟದಲ್ಲಿ ನಡೀತಾ ಇದೆ. ವಿದ್ಯಾಭ್ಯಾಸದ ಕಡೆ ಗಮನ ಇಲ್ಲ ಅಂತಕ್ಕಂಥ ಸ್ಥಿತಿ ಆ ಮೊಬೈಲ್ ಆ ಪರಿಸ್ಥಿತಿ ತಂದಿದೆ. ಬಹುಶಃ ಸರ್ ಒಂದು ಮಾತು ಹೇಳಿದ್ರು, ತಿಳ್ಕೊಂಡಿರಲ್ಲ, ವಾಟ್ಸಾಪ್ದೊಳಗೆ ನೀವು ಎಷ್ಟು ತೆಲಿ ಹಾಕ್ತೀರಿ ಅದನ್ನ ನೀವು ತೆಲಿ ಎತ್ತಿ ತಿರುಗಾಡಕ್ಕೆ ಕೊಡಂಗಿಲ್ಲ. ನಿಮ್ಮ ಅವಮಾನ ಮಾಡ್ತದ, ಮರ್ಯಾದೆಗೇಡಿ ಮಾಡ್ತದ, ನಿಮ್ಮ ಮನತನದ ಗೌರವ ಹಾಳು ಮಾಡ್ತದ, ನಿಮ್ಮ ಗೌರವ ಹಾಳು ಮಾಡ್ತದ. ಅದೇ ಇಂಥ ಪುಸ್ತಕದಲ್ಲಿ ವೇದ ಸಂಸ್ಕಾರ ಕೊಡ್ತಕ್ಕಂಥ ಕೈಪಿಡಿಯ ಪುಸ್ತಕದಲ್ಲಿ ನಿಮ್ದು ಏನಾದರೂ ಲಕ್ಷ್ಯ ಕೊಟ್ಟು ತಿಳಿದು ಮಾಡಿ ನೀವೇನಾದ್ರೂ ಇದ್ರೊಳಗೆ ಓದಿದ್ದ ಕರೆ ಆದ್ರ ಜಗತ್ತಿನೊಳಗ ತಲೆ ಎತ್ತಿ ತಿರುಗಾಡೋದು ಅಷ್ಟೇ ಅಲ್ಲ, ನಿಮ್ಮ ಇಡೀ ಜಗತ್ತೇ ಪ್ರೀತಿಸುವಂತ ವ್ಯಕ್ತಿಗಳಾಗ್ತದೆ. ಹೀಗಾಗಿ ಇವತ್ತ ಬಸವಲಿಂಗೇಶ್ವರ ಸ್ವಾಮಿಗಳು ನಿಮಗೆಲ್ಲ ಮಕ್ಕಳಿಗೆ ಜ್ಞಾನವನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ, ಸಂಸ್ಕಾರವನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ, ವೇದ ಆಗಮ, ಜ್ಯೋತಿಷ್ಯ, ಪಾಂಡಿತ್ಯ ರತ್ನ ಕೊಡ್ತಕ್ಕಂಥ ವಿಚಾರದಲ್ಲಿ ನಿಮ್ಮನ್ನು ಅವ್ರಿಗೆ ಹೆಜ್ಜೆ ಇಟ್ಟಿದ್ದಾರೆ ಅನ್ನೋದು ಸಾಮಾನ್ಯ ಮಾತಲ್ಲ. ಬಹುಶಃ ನಮ್ಮ ನಿರೂಪಣೆ ಮಾಡಿದ ಗುರುಗಳು ಹೇಳಿದರು, ನಾನು ಮಾಡಬೇಕಂತ ಪ್ರಯತ್ನ ಪಟ್ಟೆ ಆಗಲಿಲ್ಲ ಅಂತೇಳಿ. ಬಹುಶಃ ಅದು ಯಾಕೆ ಆಗುದಿಲ್ಲ ಅಂತಂದ್ರೆ ಅದಕ್ಕೆ ಧೈರ್ಯ ಸರ್ವತ್ರ ಸಾಧನ ಗೊತ್ತ. ಯಾವುದೇ ಕಾಲದೊಳಗೆ ನೀವು ಧೈರ್ಯ ಇದ್ರೆ ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಧೈರ್ಯ ಬಸವಲಿಂಗ ಗುರುಗಳಿಗೆ ಐತಪ್ಪ ಅಂತಂದ್ರ ಅದರ ಕಾರಣ ಇಷ್ಟೇ, ಕರ್ತೃ ಜಗದ್ಗುರು ಫಕ್ಕೀರೇಶ್ವರ ಮಹಾಸ್ವಾಮಿಗಳ ದಿವ್ಯ ಆಶೀರ್ವಾದ ಅವರಿಗೆ ಸದಾ ಕಾಲ ಇರುವುದರಿಂದ ಕಲಿಯುಗದ ಫಕ್ಕೀರೇಶ್ವರ ಸ್ವಾಮಿಗಳಂತೆ ಅವ್ರು ಕಾಣ್ತಾ ಇದ್ದಾರೆ. ಅವ್ರು ನೋಡಿ ನೀವು ದೃಷ್ಟಿಯೊಳಗೆ ಈ ಗುರುಗಳನ್ನು ಒಮ್ಮೆ ನೋಡ್ರಿ, ರುಮಾಲಿಲ್ಲದೆ ಅವ್ರನ್ನ ಕೂಡ ಒಮ್ಮೆ ನೋಡ್ರಿ, ಸತ್ಯಕ್ಕೆ ನೋಡ್ರಿ. ಆ ದೃಷ್ಟಿ ಅವರಲ್ಲಿ ಇರುವುದಿಲ್ಲ. ಆ ದೃಷ್ಟಿ, ಆ ಮನಸ್ಸು, ಆ ಒಂದು ಕಲ್ಪನೆ, ಆ ಒಂದು ವಿಚಾರ ಇರುವುದರಿಂದ ಇಂಥ ಮಕ್ಕಳ ತಲೆಯಲ್ಲಿ ವಿದ್ಯೆ ಕೊಡ್ತಕ್ಕಂಥ, ಸಂಸ್ಕಾರ ಕೊಡ್ತಕ್ಕಂಥ, ವೇದ ಆಗಮ, ಪಾಂಡಿತ್ಯ, ಶಾಸ್ತ್ರ ಎಲ್ಲವನ್ನು ಕಲಿಸ್ತಕ್ಕಂಥ ಆ ಗುರುಗಳು ಮಾಡಿದಾರಲ್ಲ, ಇದಕ್ಕಿಂತ ಪುಣ್ಯದ ಕೆಲಸ ಇನ್ನೊಂದಿಲ್ಲ. ಅವ್ರ ಕಡೆ ಕಲಿತಕ್ಕಂಥ ಪುಣ್ಯವಂತ ವಿದ್ಯಾರ್ಥಿಗಳು ನೀವು ಆಗ್ತೀರಿ. ಬಹುಶಃ ನೀವು ಮನಸ್ಸು ಪಟ್ಟು ಕಲಿಬೇಕು. ಇದೇನು ಹೇಳಿದಲ್ಲ ಇದರೊಳಗ, ಇದರಲ್ಲೇ ನೀವು ಲಕ್ಷ್ಯ ಇರಬೇಕು. ಬೇರೆ ಎಲ್ಲಿಯೂ ಕೂಡ ನೀವು ಲಕ್ಷ್ಯ ಇರುವಂಗಿಲ್ಲ. ಪ್ರಥಮವಾಗಿ ಮಾತಾಡೋ ಮುಂದ ಬಸವಲಿಂಗ ಗುರುಗಳು ಹೇಳಿದರು, ನೀವೆಲ್ಲ ಕೇಳಿದ್ರಿ ವಿದ್ಯಾರ್ಥಿಗಳಿಗೆ ಏನು ಸೌಕರ್ಯ ಅದ, ಇಲ್ಲಿ ಯಾವ ಬ್ಯಾಟ ಪೂರ್ಣ ಇರುವುದಿಲ್ಲ. ಇಲ್ಲಿ ತೊಡೆ ಗಿಡ ಒಂದು ಹರಿದಿರ್ತೈತಿ, ಮಳೆಗಾಲ ಗಿಡ ಹರಿದ ಕೆಳ ಒಂದು ಹರಿದಿರ್ತೈತಿ. ನನಗದು ಹರಿದಿದ್ದ ತಯಾರಾಗಿ ಬರ್ತಾವ್ರದ್ದು ಗೊತ್ತಿತ್ತಿಲ್ಲ ನನಗೆ. ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, 4-5 ಜನ ಮಕ್ಕಳು ಬಹುಶಃ ವಿದ್ಯಾರ್ಥಿಗಳು ಇರಬೇಕು, ಒಳ್ಳೆ ಚಂದ ಇದ್ರು, ಹೈಟ್ ಇದ್ರು. ನಾನಂದೆ ಈ ಮಕ್ಕಳು ಈ ಹರಿದಿದ್ದ ಪ್ಯಾಂಟ್ ಹಾಕೊಳ್ಳೋದಕ್ಕಿಂತ ಒಳ್ಳೆ ಭಾರತೀಯ ಸಂಸ್ಕಾರ ಪ್ರಕಾರ ಉತ್ತಮ ಸೀರೆ ಉಟ್ಕೊಂಡು ಬಂದಿದ್ರ ಮಹಾಲಕ್ಷ್ಮಿ ಸರಸ್ವತಿ ತರ ಕಾಣ್ತಿದ್ರಲ್ಲ ಅಂತ ಅನ್ಕೊಂಡು ಮನಸ್ಸು ತರ್ಕೊಳ್ಳಿಲ್ಲ. ಬರೀ ತಾಯಿ ನೀವು ಎಲ್ಲಿದ್ರೆ ಯಾವ ಊರು ಅಂತ ಕೇಳಿದೆ, ಇಂತಿಂತ ಊರಂತ ಹೇಳಿದ್ರು. ಯಾವ ಕಾಲೇಜ್ ಕಲಿತ್ರಿ ಅಂತ ಕೇಳಿದೆ, ಇಂಥ ಕಾಲೇಜ್ ಅಂತೂ ಹೇಳಿದ್ರು. ಆ ಕಾಲೇಜ್ ಹೆಸರು ನೋಡಿದ್ರೆ ಈ ಪ್ಯಾಂಟ್ ಹಾಕೋ ಸಂಸ್ಕಾರ ಇರಬಾರ್ದು. ಬಹುಶಃ ನನ್ನ ವಿಚಾರ ಆ ಕಾಲೇಜ್ ಹೆಸರು ಹೇಳಿದ್ರೆ, ಕಾಲೇಜ್ ಹೆಸರು, ಊರ ಹೆಸರು, ವಿದ್ಯಾರ್ಥಿ ಹೆಸರು ಏನು ಹೇಳುದು ನಾ ಇಲ್ಲ. ಯಾಕೆ ಹೇಳುದು ಅಂದ್ರೆ ಮಕ್ಕಳ ವಿಚಾರದಲ್ಲಿ ಆ ಬುದ್ಧಿ ಬರೋದಕ್ಕಿಂತ ಪೂರ್ವದಲ್ಲಿ ತಂದೆ ತಾಯಿಗೆ ಆ ಬುದ್ಧಿ ಬರಬೇಕು. ಮಕ್ಕಳಿಗಿಂತ ಪ್ಯಾಂಟ್ ಶರ್ಟ್ ಹಾಕಬಾರ್ದು. ಇಲ್ಲಿ ಮೊಳಕಾಲು ಕಾಣ್ತದ, ಇಲ್ಲಿ ಸ್ವಲ್ಪ ತೊಡಿ ಕಾಣ್ತದ, ಕೆಳಗೆ ಕಾಲು ಕಾಣ್ತದ. ಹಿಂದಿನ ನಮ್ಮ ತಾಯಿಂದಿರು, ನಮ್ಮ ಅಜ್ಜಿಯರು, ಬಹುಶಃ ಈಗೂ ತಾಯಿಂದರು ಸಾಕಷ್ಟು ಅದಾರ. ಈಗ ತೆರಿಬೇಕು ಸರಿಗಿಲ್ಲ, ಅಡ್ಡಾಡಿಗಿಲ್ಲ ಈಗಿನ ತಾಯಿಂದರು. ಇನ್ನು ಹಳೆ ತಾಯಿಂದರು ಅದಾರ ಈ ಸದ್ಯಕ್ಕೆ. ಈಗ ಇನ್ನು ನಮ್ಮ ಭೂಮಿ ಮೇಲೆ ಅವತರಿಸಿದಾರೆ, ಇನ್ನು ಉಳ್ಕೊಂಡಿದ್ದಾರೆ. ಅವ್ರು ಉಳ್ಕೊಂಡಾರಂತ ಇನ್ನೂ ನಮ್ಮ ಸಂಸ್ಕಾರ ಉಳ್ಕೊಂಡಿತ್ತು. ಬಹುಶಃ ಶರಗ್ ಹಾಕೋರು ಪೂರ್ಣ ಪ್ರಮಾಣದಲ್ಲಿ ಮಾಯ ಆದಾಗ ಮುಂದೆ ಏನು ಪ್ರಪಂಚದ ಆಟ ಇತ್ತು ನನಗಂತೂ ಗೊತ್ತಿಲ್ಲ, ಭಗವಂತನಿಗೆ ಗೊತ್ತು. ಹೀಗಿದ್ದಾಗ ನನ್ನ ತಾಯಿಗೆ ಕೇಳಿದೆ, ಅಲ್ವಾ ತಾಯಿಗಳ ನೋಡಾಕ ಎಷ್ಟು ಸೌಂದರ್ಯವತಿ ಇದ್ದೀರಿ, ಎಲ್ಲ ಇದೀರಿ, ಒಳ್ಳೆ ಕಾಲೇಜ್ ಹೇಳಕತ್ತೀರಿ. ಆ ಕಾಲೇಜ್ ಹೆಸರು ನೋಡಿದ್ರೆ ಇಂಥ ಸಂಸ್ಕಾರ ಇರಬಾರ್ದಾಗಿತ್ತು, ಅದಕ್ಕೂ ಯಾಕೆ ಹಾಕೊಂಡ್ಬಿಡ್ತೀರಿ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಅವ್ರೊಂದು ಮಾತು ಹೇಳಿದ್ರು, ಭಾಳ ಚಂದ ಹೇಳಿದ್ರು, ಸಾಹೇಬ್ರೆ ನಮ್ಮ ಕಾಲೇಜಾಗಂತೂ ಇಂಥದ್ದು ಪಾಠ ಇಲ್ಲ, ನಮ್ಮ ಕಾಲೇಜ್ ಹಾಕಲು ಬಿಡುದು, ಮೈ ತುಂಬ ಬಟ್ಟೆ ಹಾಕ್ಲಿಕ್ಕೆ ಅವಕಾಶ ಕೊಡ್ತಾರೆ. ಒಂದು ವೇಳೆ ನಾವು ಇಂಥ ಬಟ್ಟೆ ಹಾಕೊಂಡ್ಬಿಟ್ರೆ ನಮ್ಮ ಕಾಲೇಜಿಂದ ಹೊರಗೆ ಹಾಕ್ತಾರೆ. ಹೆಮ್ಮೆಯಿಂದ ಕಾಲೇಜ್ ಬಗ್ಗೆ ಹೇಳ್ಕೊಂಡ್ರು. ಅಲ್ವಾ ಇಷ್ಟೆಲ್ಲ ಹೇಳ್ಕೊತಿರ್ಬೋದು, ನೀವ್ಯಾಕೆ ಹಾಕೊಂಬಂದಿರಿ? ನಾವು ಎಷ್ಟು ಶೋಕಿಗೆ ಹಾಕಿವ್ರಿ ಅಂದ್ರು. ಇಲ್ಲ ಶೋಕಿನ ಹೋಗಿ ನಿಮ್ಮ ಒಂದು ದಿನ ಪಾತಾಳಕ್ಕೆ ತಳ್ಳಿ ಬಿಟ್ರ ನಿಮ್ಮ ತಾಯಿ ತಂದೆ ಗತಿ ಏನು, ನಿಮ್ಮ ಗತಿ ಏನು ಅಂತ ಕೇಳಿದೆ ನಾನು.
ಈಗ ಸರ್ ಇದು ಈ ಕಾರ್ಯಕ್ರಮ ಅಂತದದ, ಈ ಕಾರ್ಯಕ್ರಮಕ್ಕೆ ಇಂಥವು ಹಾಕೊಂಡ್ಬಂದ್ರೆ ಇಂಥದ್ದು ನಡೀತಿತ್ತು ಇಲ್ಲಿ ಅವನು ಮಾತಂದ್ರು. ಬಹುಶಃ ಅದು ನನಗೆ ನೋವು ಅನಿಸ್ತ ಭಾಳ. ಬಹುಶಃ ಮಕ್ಕಳಿಗೆ ಸಂಸ್ಕಾರದ ಕೊರತೆ ಅದ, ತಾಯಿ ತಂದೆಯ ಬುದ್ಧಿ ಹೇಳುವಂತ ಕೊರತೆ ಅದ ಅಂತೇಳಿ. ಹೀಗಾಗಿ ಮಕ್ಕಳು ಆ ಪಾಠ ಕಲಿಬೇಕಾದ್ರೆ ಪೂರ್ವದಲ್ಲಿ, ಅಂತ ಬಟ್ಟೆ ತೊಡಬೇಕಾದ್ರೆ ಪೂರ್ವದಲ್ಲಿ ತಂದೆ ತಾಯಿಯರ ಜವಾಬ್ದಾರಿ ಬಹಳ ಮುಖ್ಯ. ನೀವು ತಾಯಿ ತಂದೆಯರು ಈ ಜವಾಬ್ದಾರಿ ಬಹಳ ತಗೋಬೇಕು ಮಕ್ಕಳ ವಿಚಾರದಲ್ಲಿ. ಇವತ್ತು ಮಕ್ಕಳು ಕಳಿಸಿರಲಿಲ್ಲ. ಈಗ ಎಲ್ಲ ತಾಯಿ ತಂದೆಯರು ಬಹುಶಃ ಈ ಎಷ್ಟು ಮಕ್ಕಳ ತಾಯಿ ತಂದೆಯರಿದ್ರಿ, ನಿಜವಾಗ್ಲೂ ನೀವು ದೇವರ ಕೊಟ್ಟ ವರಗಳ ಈ ಪುಣ್ಯಾತ್ಮರಿ ಮಕ್ಕಳ ಅಂತ ನಾನು ತಿಳ್ಕೊಂಡಿದ್ದೀನಿ. ದೇವರು ಕೊಟ್ಟ ವರಪುತ್ರರು ಮಾತ್ರ ಇಂಥ ಪುಣ್ಯ ಕ್ಷೇತ್ರದಲ್ಲಿ ಬರ್ಲಿಕ್ಕೆ ಸಾಧ್ಯ, ಇಂಥ ದಿವ್ಯ ಜ್ಞಾನ ಗುರುಕುಲದಲ್ಲಿ ಬರ್ಲಿಕ್ಕೆ ಸಾಧ್ಯ. ಎಲ್ಲಾ ಮಕ್ಕಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಎಲ್ಲಾ ತಾಯಿ ತಂದರು ಪ್ರಯತ್ನ ಮಾಡಬೇಕು. ಇಂಥ ಗುರುಕುಲ ಕೇಂದ್ರದಲ್ಲಿ ಇವತ್ತು ನಾವು ಹಿಂದಿನ ಒಂದು 2-3 ವರ್ಷದಲ್ಲಿ 4-5 ಸಂಖ್ಯೆ ಮಕ್ಕಳು ಕಂಡಿದ್ದೀವಿ ನಾವು ಪ್ರಾರಂಭದ ದಿನಗಳಲ್ಲಿ. ಇವತ್ತು 3 ವರ್ಷದಲ್ಲಿ ಸುಮಾರು 25ರಿಂದ 30 ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚು ಕಾಣ್ತಾ ಇದೆ. ಬಹಳ ಸಂತೋಷದ ಕೆಲಸ. ಯಾಕಂದ್ರೆ ನಾವೇನು ಸಂತೋಷ ಪಡ್ಬೇಕಂದ್ರೆ ನಮಗ್ ಬಸಲಿಂಗೇಶ್ವರ ಸ್ವಾಮಿಗಳು ಮಾಡ್ತಕ್ಕಂಥ ಕಾರ್ಯ ಈ ನಾಡು, ಈ ಜಗತ್ತು, ಈ ಒಂದು ಜನ ಪ್ರೀತಿ ಮಾಡ್ತಕ್ಕಂಥ ವಿಚಾರದಲ್ಲಿ ಎಲ್ಲಾರ ಗುರುಕುಲ ಕೇಂದ್ರಕ್ಕೆ ಹೆಚ್ಚಿನ ಸಹಾಯ ಸಹಕಾರ ಮಾಡುವಂತ ವಿಚಾರದಲ್ಲಿ ಮುಂದೆ ಜನ ಬರ್ತಾರ. ಈ ಮಕ್ಕಳ ಸಂಖ್ಯೆ ಇವತ್ತು 100 ಸಂಖ್ಯೆ ಅಲ್ಲ, ಮುಂದೆ 1000 ಸಂಖ್ಯೆ ಆಗ್ತದ ಅಂತಕ್ಕಂಥ ಸನ್ನಿವೇಶ ನಮಗೆ ಕಾಣ್ತಾ ಇದೆ. ಬಹುಶಃ ಸದ್ಗುರು ಸಿದ್ಧಾರೂಢರು, ಫಕೀರೇಶ್ವರ ಜಗದ್ಗುರುಗಳು ಅವರು ಮಾಡುವಂತ ಕಾರ್ಯಕ್ಕೆ ಹೆಚ್ಚು ಶಕ್ತಿ ಕೊಡ್ಲಿ, ಅವರಿಗೆ ವಿದ್ಯಾಬುದ್ಧಿ ಕೊಡ್ಲಿ, ಮಕ್ಕಳಿಗೆ ಹೆಚ್ಚು ವಿದ್ಯೆ ಕೊಡುವಂತ ಶಕ್ತಿ ಅವರಿಗೆ ಕೊಡ್ಲಿ. ಈ ಗುರುಕುಲ ಕೇಂದ್ರ ಈ ನಾಡಿಗೆ ಭವ್ಯ ಕೇಂದ್ರ ಆಗಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಅಷ್ಟೇ ಅಲ್ಲ, ಅವರ ಒಂದು ಪರಿವಾರ ಇದೆ, ಕುಟುಂಬ. ಅವರು ಕೂಡ ಅವರ ತಂದೆ ಇರ್ಬೋದು, ಅವರ ಧರ್ಮಪತ್ನಿಯವರು ಇರ್ಬೋದು, ಬಹುಶಃ ಎಲ್ಲರೂ ಕೂಡ ಈ ಗುರುಕುಲ ಕೇಂದ್ರದ ಒಂದು ಆಸಕ್ತಿ ಇಟ್ಕೊಂಡು ಹೆಗಲಿಗೆ ಹೆಗಲು ಕೊಟ್ಟು ಪ್ರೀತಿ ಬಾಂಧವ್ಯ ಮಕ್ಕಳಲ್ಲಿ ತೋರಿಸಿ, ಇದು ನಾಡಿನ ಮಕ್ಕಳು ನನ್ನದು, ಗುರುಕುಲ ಕೇಂದ್ರದ ಮಕ್ಕಳು ನನ್ನದು ಅಂತ ಏನು ಭಾವನೆ ಇಟ್ಕೊಂಡಿರಲ್ಲ, ಅವರಿಗೆ ಮತ್ತೆ ಜೋರಾದ ಚಪ್ಪಾಳೆ ಬರಲಿ. ಆ ಕುಟುಂಬಕ್ಕೆ ಭಗವಂತ ಸದಾಕಾಲ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ದವಸ ಧಾನ್ಯ, ಭೋಗಭಾಗ್ಯ, ಸಂಪತ್ತು, ಈ ಗುರುಕುಲ ಕೇಂದ್ರದ ಏಳಿಗೆಗೆ ಏನೇನು ಬೇಕು ಎಲ್ಲವನ್ನು ಕೊಟ್ಟು ಕಾಪಾಡಿ ಸದ್ಗುರುಸಿದ್ದಾರೆ ಅಂತೇಳಿ ಪ್ರಾರ್ಥಿಸಿ, ಮತ್ತೊಮ್ಮೆ ಎಲ್ಲರಿಗೂ ಕೂಡ ಗಣ್ಯ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ, ಗುರುಗಳಿಗೂ, ನಮ್ಮ ನಿರೂಪಣೆ ಮಾಡಿರ್ತಕ್ಕಂಥ ಗುರುಗಳಿಗೂ, ಮತ್ತೊಮ್ಮೆ ನಮ್ಮ ಬಸಲಿಂಗೇಶ್ವರ ಗುರುಗಳಿಗೆ, ಅವರ ಕುಟುಂಬದವರಿಗೆ, ನಮ್ಮೆಲ್ಲ ಗಣ್ಯಾತಿ ಗಣ್ಯರಿಗೆ, ಮಕ್ಕಳಿಗೆ, ತಾಯಂದಿರಿಗೆ ಎಲ್ಲರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ ಇವತ್ತು ಮಾತಾಡಲಿಕ್ಕೆ ಇಲ್ಲಿ ಅವಕಾಶ ಕೊಟ್ಟು ನಮಗೆ ಬರಮಾಡಿಕೊಂಡು ಉದ್ಘಾಟನೆ ಮಾಡಲಿಕ್ಕೆ ನಾವೇನಂತ ದೊಡ್ಡ ವ್ಯಕ್ತಿಗಳಲ್ಲ, ಆದರೂ ಕೂಡ ನಮ್ಮಂತ ಒಂದು ಕಿರು ಕೈಗಳಿಂದ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ಗುರುಗಳಿಗೆ ಮತ್ತೊಮ್ಮೆ ಭಕ್ತಿಪೂರ್ವಕ ಶರಣಾರ್ಥಿ ಸಲ್ಲಿಸಿ ನನ್ನ 2 ಮಾತುಗಳಿಗೆ ವಿರಾಮ ನೀಡ್ತಾರೆ. ಶರಣಾರ್ಥಿ.